ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಾಯಕ ಪ್ರತಿನಿಧಿ ಶಿವಯೋಗಿ ಸಿದ್ದರಾಮೇಶ್ವರರು. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯವು ತನ್ನದೇ ಆದ ಮೌಲಿಕ ವಿಚಾರಗಳನ್ನು, ಕಾಯಕ ತತ್ವಗಳನ್ನು ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ತಿಳಿಸಿ ಸಮಸಮಾಜದ ಕನಸನ್ನು ಸಾಕಾರಗೊಳಿಸಿರುವಲ್ಲಿ ಪ್ರಮುಖ ಪಾತ್ರವಹಿಸಿದೆ. ಅನೇಕ ಬಸವಾದಿ ಶಿವಶರಣರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಕಂದರಗಳನ್ನು ಮುಚ್ಚಲು ವಿಶ್ವ ಪ್ರಯತ್ನ ಮಾಡಿದ್ದಾರೆ. ಅಂತಹವರಲ್ಲಿ ಶ್ರಮದಾನ, ಸ್ವಯಂ ಸೇವೆಯನ್ನು ಕಾರ್ಯರೂಪಕ್ಕೆ ತಂದು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸಮುದಾಯದ ಬದುಕಿಗೆ ಒಳಿತನ್ನುಂಟು ಮಾಡುವ ಕೆರೆ, ಕಟ್ಟೆ, ಬಾವಿ, ಅರವಟ್ಟಿಗೆ ಹಾಗೆ ಇತರ ಪುಣ್ಯ ಕೆಲಸಗಳನ್ನು ನಿತ್ಯ ನಿರಂತರವಾಗಿ ಮಾಡುವ ನುಡಿದಂತೆ ನಡೆದ ನೇತಾರನಾಗಿ 12ನೇ ಶತಮಾನದ ಕಾಲಘಟ್ಟದಲ್ಲಿ ಕಾಯಕ ಪ್ರತಿನಿಧಿ ಎಂದು ಗುರುತಿಸಿಕೊಂಡವರು ಶಿವಯೋಗಿ ಸಿದ್ದರಾಮರು. ಇವರು ಅಲ್ಲಮ ಪ್ರಭುಗಳ ದರ್ಶನ ಮತ್ತು ಮಾರ್ಗದರ್ಶನದಿಂದ ಅನುಭವ ಮಂಟಪದಲ್ಲಿ ಜ್ಞಾನಯೋಗದ ಮೆಟ್ಟಿಲನ್ನೇರಿ ಶಿವಜ್ಞಾನ ಸಂಪನ್ನರಾದ ಸಮಾಜ ಚಿಂತಕರಾದ ಪ್ರಮುಖ ವಚನಕಾರರಲ್ಲಿ ಒಬ್ಬರಾಗಿದ್ದಾರೆ. ಸಾತ್ವಿಕ ದಂಪತಿಗಳಾಗಿದ್ದ ಮುದ್ದಗೌಡ ಮತ್ತು ಸುಗ್ಗವ್ಯಗೆ ದಾಂಪತ್ಯ ಜೀವನದಲ್ಲಿ ಸರಿಸುಮಾರು 50 ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಇವರ ತಾರುಣ್ಯದಲ್ಲಿ ರಾಗ, ದ್ವೇಷ, ಕಾಮಕ್ರೋಧಗಳು ವಿಜೃಂಭಿಸುವಾಗ ಹುಟ್ಟದೆ ಅರಿಷಡ್ವರ್ಗಗಳೆಲ್ಲ ಶರೀರದಲ್ಲಿ ಆರುತ್ತಾ ಪ್ರೇಮದಿಂದ ಪಕ್ವಗೊಂಡ ಮುಸ್ಸಂಜೆಯ ವಯಸ್ಸಿನಲ್ಲಿ ಈ ದಂಪತಿಗಳಿಂದ ಅನುರಕ್ತಗೊಂಡು ಕ್ರಿಸ್ತಶಕ 1150 ಸಮಯದಲ್ಲಿ ಜನಿಸಿದ ತೇಜಸ್ವಿಯಾದ ಮಗುವೇ ಶಿವಯೋಗಿ ಸಿದ್ದರಾಮರು. ಸಿದ್ದರಾಮೇಶ್ವರ ಶಿವಯೋಗಿಗಳ ಸುಮಾರು 1965 ವಚನಗಳು ಇದುವರೆಗೂ ಲಭ್ಯವಾಗಿದ್ದು ಉಲ್ಲೇಖವಿದೆ. ಇವರ ವಚನಗಳ ಅಂಕಿತನಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಥವಾ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗ ಎಂಬುದಾಗಿದೆ. ನೇರ ನುಡಿಯ ಮೊನಚಾದ ಇವರ ವಚನಗಳು ಇಂದಿನ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪ್ರಬಲ ಅಸ್ತ್ರಗಳಾಗಿವೆ. ನುಡಿದಂತೆ ನಡೆದು ಭಕ್ತಿಯ ಮೂಲಕ ಜೀವನದ ಪಥವನ್ನು ತೋರಿದ ಮಹಾದೈವ ಭಕ್ತ. ಇವರ ವಚನಗಳಲ್ಲಿ ಆಯ್ದ ವಚನಗಳನ್ನು ಉಲ್ಲೇಖಿಸುವುದಾದರೆ, ಹಸಿವು ದೋರದ ಮುನ್ನ, ತೃಷೆ ದೋರದ ಮುನ್ನ, ವ್ಯಾಧಿ ವಿಪತ್ತುಗಳು ಬಂದಡರದ ಮುನ್ನ, ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸೋ ಮುನ್ನ 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 ಎಂದು ಹೇಳುವ ಮೂಲಕ ಈ ವಚನವು ಹಸಿವು, ಬಾಯಾರಿಕೆ, ರೋಗ ಮತ್ತು ವಿಪತ್ತುಗಳು ಬರುವ ಮುನ್ನವೇ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗವನ್ನು ಪೂಜಿಸು, ಅಂದರೆ ಜೀವನದಲ್ಲಿ ನಮಗೆ ತೊಂದರೆಗಳು ಎದುರಾಗುವುದಕ್ಕಿಂತ ಮುಂಚೆಯೇ ಭಗವಂತನ ಭಕ್ತಿಯಲ್ಲಿ ತೊಡಗಬೇಕು. ಅಂದರೆ ಸದಾಚಾರ ಮತ್ತು ಸದ್ಭಕ್ತಿಯನ್ನು ರೂಢಿಸಿಕೊಂಡು ಕಾಯಕದಲ್ಲಿ ತೊಡಗಿ ಸಾತ್ವಿಕ ಜೀವನವನ್ನು ಕಟ್ಟಿಕೊಳ್ಳಬೇಕು. ಕಾಯಕವೇ ನಿಜವಾದ ಪೂಜೆಯಾಗಿದ್ದು, ದೇಹವು ಬಳಲುವ ಮುನ್ನವೇ ಕಪಿಲಸಿದ್ಧ ಮಲ್ಲಿಕಾರ್ಜುನನನ್ನು ಪೂಜಿಸಿರೆಂದು ಕರೆಕೊಡುವ ಮೂಲಕ ಭಕ್ತಿ ಮತ್ತು ನಿಷ್ಠೆಯಿಂದ ನಮಗೊಪ್ಪಿತ ಕಾಯಕವನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಇದನ್ನೇ ಜಗಜ್ಯೋತಿ ಬಸವಣ್ಣನವರೂ ಕೂಡ ತಮ್ಮ ವಚನದಲ್ಲಿ ಉಲ್ಲೇಖಿಸಿದಂತೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಎಂದು ಪ್ರತಿಪಾದಿಸುತ್ತಾ ತಮ್ಮ ಮನದಾಸೆಯನ್ನು ಸಾಮಾನ್ಯರಿಗೂ ಅರ್ಥವಾಗುವಂತೆ ಸರಳ ವಚನದ ಮೂಲಕ ಕಟ್ಟಿಕೊಟ್ಟಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಜೀವನದಲ್ಲಿ ಕೇವಲ ಮಾತಿನ ಜಾಣ್ಮೆಯನ್ನು ಮೆರೆಯುವುದರ ಬದಲು ವ್ಯಕ್ತಿಯು ತಾನಾಡುವ ಮಾತುಗಳಿಗೆ ತಕ್ಕಂತೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆಂಬುದನ್ನು ಸೂಚಿಸುವ ಇವರ ಒಂದು ವಚನ ಹೀಗಿದೆ: ನುಡಿಯಬಹುದು ಅದ್ವೈತವನೊಂದು ಕೋಟಿ ವೇಳೆ, ಒಮ್ಮೆ ನಡೆಯಬಹುದೇ ನಿರ್ಧಾರವಾಗಿ ಸದ್ಭಕ್ತಿ ಸದಾಚಾರವ, ನುಡಿದಂತೆ ನಡೆವ ನಡೆದಂತೆ ನುಡಿವ ಸದ್ಭಕ್ತಿ ಸದಾಚಾರಯುಕ್ತರ ಮಹಾತ್ಮರ ಪಾದವ ಹಿಡಿದು ಬದುಕಿಸಯ್ಯ ಪ್ರಭುವೇ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುತ್ತಾ ಒಳ್ಳೆಯ ನಡೆನುಡಿಗಳ ಬಗ್ಗೆ
ದೊಡ್ಡ ದೊಡ್ಡ ಮಾತುಗಳನ್ನು ಎಡೆಬಿಡದೆ ಆಡುತ್ತಿರಬಹುದು. ಆದರೆ ಆಡಿದ ನುಡಿಗಳಿಗೆ ತಕ್ಕಂತೆ ವ್ಯಕ್ತಿಯು ತನ್ನ ನಿತ್ಯ ಜೀವನದ ಸಾಮಾಜಿಕ ವ್ಯವಹಾರಗಳಲ್ಲಿ ನಡೆದುಕೊಳ್ಳುವುದು ಬಹುದೊಡ್ಡ ಜವಾಬ್ದಾರಿಯ ಕೆಲಸವೆಂಬುದನ್ನು ಈ ವಚನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ವ್ಯಕ್ತಿಯು ಜೀವನದಲ್ಲಿ ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆಯವನಾಗಿ ಬಾಳಬೇಕಾದರೆ ಸದಾಕಾಲ ತನ್ನ ಮೈ ಮನಗಳಲ್ಲಿ ತುಡಿಯುವ ಒಳಮಿಡಿತಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕೆಟ್ಟದ್ದನ್ನು ಮಾಡಬಾರದೆಂಬ ಎಚ್ಚರದಿಂದ ಕೂಡಿದವನಾಗಿರಬೇಕು ಎಂಬ ಇಂಗಿತವನ್ನು ಈ ವಚನದ ನುಡಿಗಳು ಸೂಚಿಸುತ್ತವೆ. ಜೀವನದಲ್ಲಿ ತಾನು ಮೊದಲು ಒಳ್ಳೆತನದ ಕೆಲಸಗಳನ್ನು ಮಾಡಿ ಅನಂತರ ಅವನ್ನು ಇತರರಿಗೆ ಮಾಡುವಂತೆ ಹೇಳುವುದು ಒಳ್ಳೆಯವರ ಜೀವನದಲ್ಲಿನ ನಡೆನುಡಿಗಳನ್ನು ವ್ಯಕ್ತಿಯು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಬಾಳುವಂತಹ ಅರಿವು ಮೂಡುವಂತಾಗಲಿ ಎಂಬ ಇಂಗಿತವನ್ನು ಈ ವಚನವು ಸರ್ವಕಾಲಕ್ಕೂ ಸಾರಿದಂತಿದೆ. ಇವರು ಮತ್ತೊಂದು ವಚನದಲ್ಲಿ ವೇಷದಲ್ಲಿ ಭಕ್ತನಾದಡೇನು, ವೇಷದಲ್ಲಿ ಮಹೇಶನಾದಡೇನು, ಗುಣವಿಲ್ಲದ ನಕ್ಕರ ಕ್ಷೀರಕ್ಕೂ ತಕ್ರಕ್ಕೂ ಭೇದವೇನುಂಟು, ರುಚಿಯಿಂದಲ್ಲದೆ ರೂಪದಿಂದವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುತ್ತಾ ತನ್ನವರಿಗೆ ಹಾಗೂ ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಒಳ್ಳೆಯ ನಡೆನುಡಿಗಳನ್ನು ಹೊಂದಿಲ್ಲದ ವ್ಯಕ್ತಿಯು ದೇವರಲ್ಲಿ ಒಲವುಳ್ಳವನಂತೆ ಬಗೆ ಬಗೆಯ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಬಹುಬಗೆಯ ಆಚರಣೆಗಳಲ್ಲಿ ತೊಡಗುವುದರಿಂದ ಯಾವ ಪ್ರಯೋಜನವೂ ಇಲ್ಲವೆಂಬುದನ್ನು ಈ ವಚನದಲ್ಲಿ ಹೇಳಲಾಗಿದೆ. ನಿತ್ಯದ ಬದುಕಿನ ಸಾಮಾಜಿಕ ವ್ಯವಹಾರದ ನಡೆನುಡಿಗಳಲ್ಲಿ ಒಳ್ಳೆಯವನಾಗಿ ಬಾಳುತ್ತಿರದೆ ನೋಡುವವರ ಕಣ್ಣಿಗೆ ದೇವರಲ್ಲಿ ಒಲವುಳ್ಳವನಂತೆ ಹೊರನೋಟಕ್ಕೆ ಕಾಣಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಒಳ್ಳೆಯ ನಡೆನುಡಿಗಳು ಇರದಿದ್ದರೆ ಯಾವ ರೀತಿಯಲ್ಲಿ ಕಾಣಿಸಿಕೊಂಡರೂ ಕೂಡ ಪ್ರಯೋಜನವಿಲ್ಲ. ಹೊರನೋಟಕ್ಕೆ ಹಾಲು ಮತ್ತು ಮಜ್ಜಿಗೆಯ ಬಣ್ಣ ಬೆಳ್ಳಗೆ ಒಂದೇ ರೀತಿಯಲ್ಲಿ ಕಂಡುಬರುತ್ತದೆ. ಆದರೆ ನಾಲಿಗೆಯಿಂದ ಸವಿದಾಗ ಮಾತ್ರ ಅವೆರಡರ ರುಚಿ ಬೇರೆ ಬೇರೆಯಾಗಿರುವುದು ತಿಳಿದು ಬರುತ್ತದೆ. ಯಾವುದೇ ವ್ಯಕ್ತಿಗಳನ್ನು ಅವರು ತೊಟ್ಟಿರುವ ಉಡುಗೆ ತೊಡುಗೆಗಳ ಮೂಲಕ ಒಳ್ಳೆಯವರು ಅಥವಾ ಕೆಟ್ಟವರು ಎಂದು ಅಳೆಯಬಾರದು. ಅವರು ಮಾಡುವ ಕೆಲಸಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ತಿಳಿಯಬೇಕೆಂಬ ಅರಿವನ್ನು ಅಥವಾ ಎಚ್ಚರವನ್ನು ಹಾಲು ಮತ್ತು ಮಜ್ಜಿಗೆಯ ಬಣ್ಣ ಮತ್ತು ರುಚಿಯ ರೂಪಕದ ಮೂಲಕ ತಿಳಿಸಿ ಅಂತರಂಗ ಮತ್ತು ಬಹಿರಂಗದ ವ್ಯಕ್ತಿತ್ವಗಳು ಸಾಮ್ಯವಾಗಲೆಂದು ಸಮರ್ಥಿಸಿದ್ದಾರೆ. ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾದವ ಪಂಡಿತನಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ. ವಿದ್ಯಾ ಅವಿದ್ಯೆಯನರಿತು ಜಗದ್ವೇದ್ಯನಾಗಬಲ್ಲಡೆ ಮಹಾಪಂಡಿತನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುತ್ತಾ ಕೇವಲ ಮಾತನಾಡುವವನು, ಅನುಭವವಿಲ್ಲದವನು ಪಿಶಾಚಿಗೆ ಸಮನಾಗುತ್ತಾನೆ. ಹಾಗೆ ಮಾತನಾಡುವುದಲ್ಲದೆ ಅನುಭವಿಸುವವನು ನಿಜವಾದ ಪಂಡಿತನಾಗುತ್ತಾನೆ. ವಿದ್ಯೆಯು ಕಲಿಯುವವನ ಕೈವಶವಿರುತ್ತದೆ, ಆದರೆ ಅಜ್ಞಾನವು ಎಲ್ಲರಲ್ಲೂ ಇರುತ್ತದೆ. ವಿದ್ಯೆ ಮತ್ತು ಅಜ್ಞಾನಗಳ ಅಂತರವನ್ನು ಅರಿತು ಜಗತ್ತಿಗೆ ಪ್ರಸಿದ್ಧನಾದವನು ಮಹಾಪಂಡಿತನಾಗುತ್ತಾನೆ ಎಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಅಂಕಿತದಲ್ಲಿ ಸಿದ್ದರಾಮೇಶ್ವರರು ಬೋಧಿಸಿದ್ದಾರೆ. ಕೇವಲ ಜ್ಞಾನವನ್ನು ಪಡೆದರೆ ಸಾಲದು, ಆ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವಿಸಬೇಕು. ಆ ಜ್ಞಾನದಿಂದ ಸಮಾಜಕ್ಕೆ ಉಪಯುಕ್ತವಾಗಬೇಕು. ಆಗ ಮಾತ್ರ ವ್ಯಕ್ತಿ ಪರಿಪೂರ್ಣ ಪಂಡಿತನಾಗಲು ಸಾಧ್ಯ ಎಂದು ಈ ವಚನ ಧ್ವನಿಸುತ್ತದೆ. ಒಟ್ಟಾರೆ ಶಿವಯೋಗಿ ಸಿದ್ದರಾಮೇಶ್ವರರ ಸಮಾಜಮುಖಿ ಚಿಂತನೆಯ ಮೂಲ ಆಶಯವೇನೆಂದರೆ ಅವರದೇ ಮತ್ತೊಂದು ವಚನದಲ್ಲಿ ಹೇಳಿದಂತೆ ವೇಷ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇದಾಂತವನೋದಿ ಫಲವೇನಯ್ಯ, ಬ್ರಹ್ಮ ತಾವಾಗದನ್ನಕ್ಕ, ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯ ತೀರ್ಥಂಗಳು ಬರದನ್ನಕ್ಕ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುತ್ತಾ ಇಂದು ನಾವೆಲ್ಲ ಆಡಂಬರದ ಜೀವನಕ್ಕೆ ಜೋತು ಬಿದ್ದು ಸಾಲ ಮಾಡಿಯಾದರೂ ತುಪ್ಪ ತಿನ್ನುವ ಮನೋಸ್ಥಿತಿಗೆ ಬಂದು ತಲುಪಿದ್ದೇವೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಹೂ ಬೇಕೆಂದು ಬಯಸಿ ಬಹುವೇಷ ಧರಿಸಿ ನಾಟಕ ಮಾಡುತ್ತಿದ್ದೇವೆ. ವೇಷಕ್ಕೆ ತಕ್ಕಂತೆ ನಡತೆಯನ್ನು, ಓದಿ ತಿಳಿದಂತೆ ಅದರ ಆಚರಣೆಯನ್ನು, ಮಾಡುವ ಪ್ರತಿ ಕಾರ್ಯದಿಂದಾಗುವ ಪ್ರಯೋಜನವು ಸರ್ವರ ಒಳಿತನ್ನುಂಟು ಮಾಡುವ ಭಾವದಿಂದೊಡಗೂಡಬೇಕಲ್ಲವೇ? ಕೇವಲ ಹೊರಗಿನ ನಟನೆಯಿಂದ ಜೀವಿಸುವುದು ಜೀವನವಲ್ಲ. ನಿಜವಾದ ಜೀವನವೆಂದರೆ ಆಂತರಿಕ ಶುದ್ಧತೆ, ಸಮಾಜಕ್ಕೆ ಒಳಿತಾಗುವ ಆಚರಣೆ, ಹಾಗೆ ಸ್ವಯಂ ಸಾಕ್ಷಾತ್ಕಾರವನ್ನುಂಟು ಮಾಡುವ ಬ್ರಹ್ಮಜ್ಞಾನ ಮುಖ್ಯ ಎಂದು ತೋರಿಸಿಕೊಟ್ಟವರು ಶಿವಶರಣ ಶಿವಯೋಗಿ ಸಿದ್ದರಾಮೇಶ್ವರರು.
ನುಡಿದಂತೆ ನಡೆದ ಅವರ ಆದರ್ಶಮಯ ಬದುಕು ನಮ್ಮೆಲ್ಲರದಾಗಲಿ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.